ಇದು ಫ್ರೈಡೇ ಮಾರ್ನಿಂಗ್ ಬೆಳಗಿನ ತಿಂಡಿಗೆ ನಾನು ಕ್ಯಾರೆಟ್ ದೋಸೆ ಹಾಗೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಆಲೂಗೆಡ್ಡೆಗೆ ಸ್ವಲ್ಪ ನೀರು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕ್ಯಾರೆಟ್, ಟೊಮೆಟೊ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ದೋಸೆ ಹಿಟ್ಟಿಗೆ ಇದನ್ನು ಸೇರಿಸ್ಕೋಬೇಕು. ದೋಸೆ ಜೊತೆ ಸ್ವಲ್ಪ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ತೆಂಗಿನಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸು, ಶುಂಠಿ, ಕಡಲೆ, ಉಪ್ಪು ಇದಿಷ್ಟನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಆಲೂಗೆಡ್ಡೆನೂ ಸಹ ಚೆನ್ನಾಗಿ ಬೆಂದಿತ್ತು, ಹಾಗಾಗಿ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಆಲೂಗೆಡ್ಡೆ ಪಲ್ಯನೂ ರೆಡಿ ಮಾಡಿಕೊಂಡು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಈ ಕ್ಯಾರೆಟ್ ದೋಸೆ ತುಂಬಾ ರುಚಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಬೆಳಿಗ್ಗೆ ತಿಂಡಿನ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದು ಕೆಲಸ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗೋಯಿತು. ಮಧ್ಯಾಹ್ನಕ್ಕೆ ಏನು ಮಾಡೋದಂತ ಮಸೊಪ್ಪು ಸಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಹಾಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊನ ಹಾಕಿ ಕೂಗಿಸ್ಕೊಂಡು ಅದನ್ನು ರುಬ್ಬಿ ಒಗ್ಗರಣೆ ಹಾಕ್ಕೊಂಡ್ರೆ ಮಸೊಪ್ಪು ಸಾರು ರೆಡಿ ಆಗುತ್ತೆ. ಸೊ ಈಗ ನಾನು ಸಂಕ್ರಾಂತಿಗೆ ಯಾವುದೇ ರೀತಿಯಾದ ಕೊಬ್ಬರಿ ಆಗಲಿ ಬೆಲ್ಲ ಆಗಲಿ ಹೆಚ್ಚಿಟ್ಟಿರಲಿಲ್ಲ, ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಕಡಲೆಕಾಯಿ ಬೀಜನ ಹುರಿದು ಅದರಲ್ಲಿರುವಂಥ ಸಿಪ್ಪೆನ ತೆಗೆದು ಬೇಳೆಗಳನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ.